ರಿಪಬ್ಲಿಕ್ ಡೇ ಅಂದರೆ ಗಣರಾಜ್ಯೋತ್ಸವ ದಿನ. ನಾವು ಯಾಕೆ ಈ ದಿನನ ಸೆಲೆಬ್ರೇಟ್ ಮಾಡಬೇಕು? ಯಾಕೆ 26ನೇ ತಾರೀಕು ಜನವರಿನೇ ಈ ದಿನನ ಸೆಲೆಬ್ರೇಟ್ ಮಾಡ್ತೀವಿ, ಬೇರೆ ದಿನ ಯಾಕೆ ಮಾಡೋದಿಲ್ಲ? ಈ ಹಲವಾರು ಪ್ರಶ್ನೆಗಳಿಗೆ ಉತ್ತರನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ. ಆಗಸ್ಟ್ 15, 1947 ನಮಗೆ ಸ್ವತಂತ್ರ ಬಂದಿದ್ದ ದಿನ. ಆದರೆ ನಮಗೆ ಸ್ವತಂತ್ರ ಬರೋಕ್ಕೂ ಕೆಲವು ವರ್ಷಗಳ ಹಿಂದೆ ನೋಡೋದಾದರೆ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರೊಂದಿಗೆ ನಿರಂತರವಾಗಿ ಸ್ವತಂತ್ರಕ್ಕೋಸ್ಕರ ಹೋರಾಡ್ತಿದ್ದ ಕಾಲಘಟ್ಟ ಅದು. ಅಂತಹ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಾರರಲ್ಲಿ ಕೆಲವರಿಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದೇನಪ್ಪ ಅಂದರೆ, ಹೋರಾಟ ಮಾಡಿ ನಾವು ಬ್ರಿಟಿಷರಿಂದ ಸ್ವತಂತ್ರ ಏನೋ ಪಡ್ಕೋತೀವಿ, ಆದರೆ ಸ್ವತಂತ್ರ ಪಡ್ಕೊಂಡಾದಮೇಲೆ ಸ್ವತಂತ್ರ ಭಾರತನ ಬೇರೆ ಯಾರಾದರೂ ಬಂದು ಆಕ್ರಮಿಸ್ಕೊಂಡು ಸರ್ವಾಧಿಕಾರಿನ ಜಾರಿ ತಂದರೆ ನಮ್ಮ ಪರಿಸ್ಥಿತಿ ಏನು ಅಂತ. ಸೊ ಈ ಪ್ರಶ್ನೆಗೆ ಕೆಲವು ಬುದ್ಧಿಜೀವಿಗಳು ಕೊಡೋ ಉತ್ತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂದರೆ ಭಾರತದ ಸಂವಿಧಾನ ಅಂತ. ಸರಿ, ಸಂವಿಧಾನ ಅಂತ ಹೇಳಿದ ತಕ್ಷಣ ಸಂವಿಧಾನ ಬರೆಯೋದು ಅಷ್ಟು ಸುಲಭ ಅಲ್ಲ. ಸೊ ಅದಕ್ಕೋಸ್ಕರನೇ ಅಂತಾನೆ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಸ್ಥಾಪನೆ ಮಾಡ್ತಾರೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಸ್ಥಾಪನೆ ಮಾಡಿದಾಗ ಸಂವಿಧಾನ ಬರೆಯೋಕ್ಕೆ ಅಸೆಂಬ್ಲಿಗೆ ಯಾರು ಹೋಗೋದು, ಯಾರು ಏನನ್ನು ಪ್ರತಿಬಿಂಬಿಸ್ತಾನೆ ಅನ್ನೋ ಪ್ರಶ್ನೆಗಳು ಕೇಳಿಬರೋಕ್ಕೆ ಶುರುವಾಗುತ್ತೆ. ಆವಾಗ ಪರೋಕ್ಷ ಚುನಾವಣೆಗಳ ಮುಖಾಂತರ ಅಭ್ಯರ್ಥಿಗಳನ್ನು ಅಸೆಂಬ್ಲಿಗೆ ಕಳಿಸ್ಕೊಡೋದು ಅಂತ ನಿರ್ಧಾರಕ್ಕೆ ಬರ್ತಾರೆ. ಇದರ ಪ್ರಕಾರ 389 ಜನ ಡಾಕ್ಟರ್ ಬಾಬಾ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಸಂವಿಧಾನ ಬರೆಯೋದಕ್ಕೆ ಹೋಗ್ತಾರೆ. ಆದರೆ ಆಗಸ್ಟ್ 15, 1947 ನಮಗೆ ಸ್ವತಂತ್ರ ಬಂದಿದ್ದಲ್ಲದೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ವಿಭಜನೆ ಆಗುತ್ತೆ. ಆವಾಗ ಪಾಕಿಸ್ತಾನದ ಭಾಗಗಳಿಂದ ಚುನಾಯಿತ ಅಭ್ಯರ್ಥಿಗಳು ಪಾಕಿಸ್ತಾನಕ್ಕೆ ಹೋಗ್ತಾರೆ. ಆಗ ಅಭ್ಯರ್ಥಿಗಳ ಸಂಖ್ಯೆ 389ರಿಂದ 299 ಅಭ್ಯರ್ಥಿಗಳಿಗೆ ಇಳಿಯುತ್ತೆ. ಸುಮಾರು 2 ವರ್ಷ 11 ತಿಂಗಳು 17 ದಿನ ಆದಮೇಲೆ ಸಂವಿಧಾನ ಬರೆದು ಮುಗಿಯುತ್ತೆ. ಅನಂತರ ಜನವರಿ 24ನೇ ತಾರೀಕು 1950ರಂದು ಸಂವಿಧಾನ ಬರೆದಂಥ ಅಭ್ಯರ್ಥಿಗಳೆಲ್ಲ ಸಹಿ ಹಾಕ್ತಾರೆ. ಆದರೆ ಪ್ರಶ್ನೆ ಏನಂದರೆ, ನವೆಂಬರ್ 26, 1949ರಲ್ಲೇ ಸಂವಿಧಾನನ ಅಂಗೀಕರಿಸಿದ್ರು, ಅದನ್ನು ಜಾರಿಗೆ ತಂದಿದ್ದು ಜನವರಿ 26, 1950ರಲ್ಲಿ. ಯಾಕೆ ಈ 2 ತಿಂಗಳು ಕಾಲಾವಕಾಶ ತಗೊಂಡ್ರು? ಈ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೋಬೇಕು ಅಂದರೆ ನಾವು 20 ವರ್ಷ ಹಿಂದಕ್ಕೆ ಹೋಗಬೇಕಾಗತ್ತೆ. ಅದು 1929 ಲಾಹೋರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಒಂದು ಅಧಿವೇಶನ ಕೈಗೊಂಡಿದ್ರು. ಅದರ ಪ್ರಕಾರ ಸ್ವತಂತ್ರ ನಮ್ಮ ಹಕ್ಕು, ಅದನ್ನು ಯಾರೂ ಕೊಡಬೇಕಾಗಿಲ್ಲ, ಅದನ್ನು ನಾವು ಪಡ್ಕೋಬೇಕು ಅಂತ ಹೇಳಿ ಸ್ವರಾಜ್ಯ ನಿರ್ಮಾಣ ಅಂತ ಘೋಷಣೆಗಳನ್ನ ಕೂಗ್ತಾರೆ. ಅದರಂತೆ ಜನವರಿ 26, 1930ರಂದು ರಾವಿ ನದಿ ದಡದ ಮೇಲೆ ನೆಹರು ಅವರು ಧ್ವಜಾರೋಹಣನ ಮಾಡಿ ಇನ್ಮೇಲೆ ಜನವರಿ 26 ಸ್ವತಂತ್ರ ದಿನಾಚರಣೆಯಾಗಿ ಆಚರಿಸೋಣ ಅಂತ ಶುರು ಮಾಡ್ತಾರೆ. ಸೊ ನಮಗೆ 1947 ಆಗಸ್ಟ್ 15ರಂದು ಸ್ವತಂತ್ರ ಸಿಗುತ್ತೆ. ಸೊ 20 ವರ್ಷದಿಂದ ಜನವರಿ 26 ಸ್ವತಂತ್ರ ದಿನಾಚರಣೆಯಾಗಿ ಆಚರಿಸ್ಕೊಂಡ್ಬಂದಿದ್ವಿ. ಸೊ ಆ ದಿನದ ಸವಿನೆನಪಿಗಾಗಿ ಸಂವಿಧಾನನ ಜನವರಿ 26ನೇ ತಾರೀಕು ಜಾರಿಗೆ ತರ್ತಾರೆ. ಸೊ ಇವತ್ತಿಗೂ ನಾವು ಜನವರಿ 26 ಸಂವಿಧಾನ ಜಾರಿಗೆ ತಂದ ದಿವಸ ಅಂದರೆ ಗಣರಾಜ್ಯೋತ್ಸವವಾಗಿ ನಾವು ಇವತ್ತಿಗೂ ಆಚರಿಸ್ತಾ ಇದ್ದೀವಿ.